ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು. ಇವತ್ತಿನ ಚಿಂತನೆ ಸೃಷ್ಟಿಯ ರಹಸ್ಯ. ಈ ಸೃಷ್ಟಿಯ ರಹಸ್ಯ ಬಗ್ಗೆ ವಿಚಾರ ಮಾಡೋಣ. ಈಗ ಇದು ಹೆಂಗೆ ಸೃಷ್ಟಿಯಾಯಿತು? ಇಲ್ಲಿ ನಾವು ಏನು ನೋಡ್ತಾ ಇದ್ದೀವೋ ಈ ಪ್ರಪಂಚನ ಅಥವಾ ಜಗತ್ತು, ಈ ಪ್ರಕೃತಿನ, ಈ ಪ್ರಕೃತಿ ಸೃಷ್ಟಿಗೆ ಕಾರಣವಾದರೂ ಏನು ಅಂತ ವಿಚಾರ ಮಾಡೋಣ. ನಿಜವಾದ ಸೃಷ್ಟಿ ಇದೆಯಾ? ನಿಜವಾದ ಸೃಷ್ಟಿ ಅಂದರೆ ಏನು ಅಂತ ತಿಳ್ಕೊಬೇಕಾಗೈತೆ. ನೋಡಿ, ಇವತ್ತಿನ ದಿನ ನಮಗೆ ಸೃಷ್ಟಿ ಬಗ್ಗೆ ನಮಗೆ ಏನು ಕಲ್ಪನೆ ಇದೆ? ಸೃಷ್ಟಿ ಆಗಿದೆ ಸೃಷ್ಟಿಕರ್ತನಿಂದ. ಸೃಷ್ಟಿಕರ್ತ ಎಲ್ಲಿದ್ದಾನೆ? ಆ ಬ್ರಹ್ಮಾಜಿ ಅಥವಾ ಬ್ರಹ್ಮ, ಅವನೆಲ್ಲೋ ದೂರ ಇದ್ದಾನೆ. ಸೃಷ್ಟಿ ಮಾಡಿದ್ದಾನೆ, ಜೀವಗಳನ್ನ ಸೃಷ್ಟಿ ಮಾಡಿದ್ದಾನೆ, ಹಾಗೆ ಪ್ರಕೃತಿಯ ಸೃಷ್ಟಿ ಮಾಡಿದ್ದಾನೆ, ಮತ್ತು ಅದನ್ನು ಸೃಷ್ಟಿ ಮಾಡಿದ ತಕ್ಕನಾಗೆ ಸ್ಥಿತಿಕರ್ತನೂ ಅವನೇ, ಲಯಕರ್ತನೂ ಅವನೇ ಅಂತ ನಾವು ತಿಳ್ಕೊಂಡಿದ್ದೀವಿ. ಅಂದರೆ ಇಲ್ಲಿ ನಾವು ಸಪ್ರೇಟ್ ಮಾಡಿದ್ದೀವಿ, ಸೃಷ್ಟಿ ಮತ್ತು ಸೃಷ್ಟಿಕರ್ತನ ಸಪ್ರೇಟ್ ಮಾಡಿದ್ದೀವಿ. ಸೃಷ್ಟಿಕರ್ತನ ನಾವು ಒಂದೇ ಆಗಿ ನೋಡ್ತಾ ಇಲ್ಲ, ಸಪ್ರೇಟ್ ಮಾಡಿ ಅವನೆಲ್ಲ ದೂರ ಇದ್ದಾನೆ ಸೃಷ್ಟಿಯಿಂದ ಅಂತ ನಾವು ತಿಳ್ಕೊಂಬಿಟ್ಟಿದ್ದೀವಿ. ನಾವು ಏನಂತ ಬ್ರಹ್ಮ, ವಿಷ್ಣು, ಈಶ್ವರ ಹೀಗೆ ಸೃಷ್ಟಿ ಸ್ಥಿತಿ ಲಯಕರ್ತದಂತ ತಿಳ್ಕೊಂಡಿದ್ದೀವಿ, ಒಂದೊಂದು ರೀತಿಯಲ್ಲಿ ತಿಳ್ಕೊಂಡಿದ್ದೀವಿ. ಆದರೆ ನಿಜವಾದ ಸೃಷ್ಟಿ ಅಂದರೆ ಏನು ಅಂತ ತಿಳ್ಕೊಬೇಕಾಗೈತೆ. ನೋಡಿ, ಸೃಷ್ಟಿ ಅಂದರೆ ಏನು ಹೇಳ್ತೈತೆ ಅಂದರೆ, ಅದು ಹೇಗೆ ಸೃಷ್ಟಿಯಾಗೈತೆ ಅಂತ ವಿಚಾರ ಮಾಡಿ. ಏನು ವಿಶಾಲವಾದ ಜಗತ್ತು ಪ್ರಕೃತಿ ಕಾಣ್ತೈತಲ್ಲ, ಇದೆಲ್ಲ ಎಲ್ಲಿಂದ ಕಾಣ್ತೈತೆ? ಹೇಗೆ ಕಾಣ್ತೈತೆ? ಅಥವಾ ಇದೆಲ್ಲ ಒಂದೇನಾ ಅಥವಾ ಬೇರೆ ಬೇರೆನೋ ಅಂತ ವಿಚಾರ ಮಾಡೋಣ. ಈಗ ಒಂದು ಉದಾಹರಣೆಗೆ ಹೇಳಬೇಕಂದ್ರೆ, ಸಮುದ್ರದಲ್ಲಿ ಅಲೆಗಳಾಗಿ, ಗುಳ್ಳೆಗಳಾಗಿ, ನೊರೆಗಳಾಗಿ ಕಂಡುಬರ್ತೈತೆ. ಆ ಸಮುದ್ರದಲ್ಲಿ ಇರೋ ನೀರು ಅಲೆಯಾಗಿ, ಗುಳ್ಳೆಯಾಗಿ, ನೊರೆಯಾಗಿ ಕಾಣ್ತೈತೆ. ಅಲ್ಲಿ ನಿಜವಾಗಲೂ ಅಲೆ ಬೇರೆ, ನೀರು ಬೇರೆ ಅಂತ ಏನಾದರೂ ನಾವು ಹೇಳೋಕ್ಕೆ ಸಾಧ್ಯ ಇದೆಯಾ? ಅಥವಾ ಗುಳ್ಳೆ ಬೇರೆ, ನೀರು ಬೇರೆ ಅಂತ ಹೇಳೋಕ್ಕೆ ಸಾಧ್ಯ ಇದೆಯಾ? ಅಲೆ ಬೇರೆ ಅಂತ ನಾವು ಹೇಳ್ತಾ ಇದ್ದೀವಿ ಅಂದರೆ, ಅಲೆಯಕ್ಕೆ ಒಂದು ರೂಪ ಮತ್ತು ನಾಮ. ಅಲ್ಲಿ ನಿಜವಾಗಲೂ ಅಲೆಗೂ ನೀರಿಗೂ ಏನಾರ ಅಂತರ ಇದೆಯಾ? ನೀರೇ ಅಲೆಯಾಗಿ ಕಾಣ್ತೈತೆ, ನೀರಿನ ತತ್ವ ಇದ್ದೇ ಐತೆ, ಬಿಟ್ಟೋಗೇ ಇಲ್ಲ. ಕರೆಕ್ಟಾ? ಅಂದರೆ ಅಲೆನ ಸೃಷ್ಟಿ ಮಾಡಿದೆಯಾ? ನೀರು ಸೃಷ್ಟಿ ಮಾಡಿದಂಗೆ ಕಾಣ್ತೈತೆ, ನೀರು ಅಲೆಯಾಗಿ ಕಾಣ್ತೈತೆ, ಅದು ನಿಜವಾಗಲೂ ಇರೋದು ನೀರೇ ಅಂತ ಒಂದು ಸತ್ಯ. ಇನ್ನೊಂದು ರೀತಿಯಲ್ಲಿ ಮಡಿಕೆ ಹೇಗೆ ಮಾಡ್ತೀವಿ? ಮಣ್ಣಿನಿಂದ. ಆ ಮಣ್ಣಿನೇ ಉಪಯೋಗಿಸ್ಕೊಂಡೆ ಮಡಿಕೆ ಮಾಡ್ತೀವಿ. ಆ ಮಡಿಕೆಯಲ್ಲಿ ಏನಿದೆ? ಮಡಿಕೆಯಲ್ಲೂ ಸಹ ಮಣ್ಣೇ ಇದೆ. ಅಂದರೆ ಮಡಿಕೆ ಕಂಡುಬಂತು ಅಂತ ಹೇಳ್ತಾ ಇದ್ವಿ. ಮತ್ತು ಮಡಿಕೆಗಳಲ್ಲಿ ಹೆಸರು ಮತ್ತು ರೂಪವನ್ನು ಅದು ಉಪಯೋಗ ಬರ್ತೈತಿ, ಇಲ್ಲ ಅಂತಲ್ಲ. ಆದರೆ ಅಲ್ಲಿ ಇರೋ ತತ್ವ ಏನು? ಮಣ್ಣು ಇದ್ದೇ ಐತೆ. ಈಗಿರುವಾಗ ಇಲ್ಲಿ ಇದ್ರ ಬಗ್ಗೆ ಭೇದ ಯಾವುದೇ ರೀತಿ ಇಲ್ಲ, ಅದೇ ರೀತಿಯಾಗಿ ಕಾಣ್ಬೋದೈತೆ ಅಂತ ಹೇಳ್ಬೋದು. ಅಂದರೆ ಇಲ್ಲಿ ಯಾವುದು ನಿಜವಾದ ಸಪ್ರೇಷನ್ ಕಾಣ್ತಾ ಇಲ್ಲ, ಏಕತ್ವ ಕಾಣ್ತೈತೆ. ಮತ್ತು ಇನ್ನೊಂದು ಅದೇ ರೀತಿಯಾಗಿ, ಈಗ ನೀವು ಗಾಢ ನಿದ್ರೆಯಲ್ಲಿ ಏನು ಸ್ವಪ್ನ ಬೀಳುತ್ತಲ್ಲ, ಕನಸು, ಆ ಕನಸಿನಲ್ಲಿ ನಿಮಗೊಂದು ಕನಸು ಬೀಳುತ್ತೆ. ಆ ಕನಸಿನಲ್ಲಿ ವಿಶಾಲವಾದ ಪ್ರಪಂಚ, ಕಾಡು, ಎಲ್ಲ ಜೀವಿಗಳು ಕಾಣ್ತವೆ. ನೀವು ಕಾಡಿನಿಂದ ಹೋಗ್ತಾ ಇರೋದು, ಪ್ರಾಣಿಗಳು, ಆ ಪ್ರಾಣಿಗಳ ಗರ್ಜನೆಗೆ ಭಯದಿಂದ ಹೋಗ್ತಾ ಇರೋದು ಎಲ್ಲವೂ ಆ ನಿಮ್ಮ ಕನಸಿನಲ್ಲಿ ಕಂಡುಬರ್ತೈತೆ. ಆ ಕನಸಿನಲ್ಲಿ ಕಾಣ್ತಲ್ಲ ಏನು ನಿಮ್ಮ ಕನಸಿನ ಪ್ರಪಂಚ, ಅಲ್ಲಿ ನಿಜವಾಗಲೂ ಆಗ ಕನಸು ಕಾಣುವಾಗ ಎಲ್ಲ ಅನುಭವನೂ ಸತ್ಯ ಅಂತ ನೀವು ಭಾವಿಸ್ಕೊಂಡ್ರೆ, ಆದರೆ ಎಚ್ಚರ ಆದಮೇಲೆ ಯಾವುದೂ ಸಹ ಇಲ್ಲ. ಮತ್ತು ಅದು ಕನಸು ಎಲ್ಲಿಂದ ಬಿತ್ತು? ಆ ಕನಸು ಕಾಣೋಕ್ಕೆ ಕಾರಣ ಏನು?
ಹ್ಮ್? ಆ ಕನಸಿನ ಪ್ರಪಂಚ ಎಲ್ಲಿಂದ ಸೃಷ್ಟಿಯಾಯಿತು, ಏಕೆ ಸೃಷ್ಟಿಯಾಯಿತು ಅಂತ ವಿಚಾರ ಮಾಡಿ. ಇನ್ನೊಂದು ಉದಾಹರಣೆ ನೋಡಿ. ಹಗ್ಗ ಆವಾಗಿ ಕಾಣ್ತೈತೆ, ಅಲ್ಲಿ ನಿಮಗೆ ಅಲ್ಲಿ ಇರೋದು ಹಗ್ಗ, ಅಲ್ಲಿ ನೀವು ನೋಡಿದಾಗ ಆವಾಗ ಕಾಣ್ತು. ನಿಮಗೆ ಯಾಕೆ ಆವಾಗ ಕಾಣ್ತು, ಯಾಕೆ ಹಗ್ಗ ಹಾಗೆ ಕಾಣಲಿಲ್ಲ? ಅಲ್ಲಿ ನೀವು ಹಗ್ಗನ ಆವಾಗಿ ಅಂದ್ಕೊಂಡ್ರಿ, ಅಲ್ಲಿ ಹಾವು ಇರಲಿಲ್ಲ. ಅಲ್ಲಿ ಸರಿಯಾಗಿ ಹತ್ತಿರದಲ್ಲಿ ಹೋಗಿ ನೋಡಿದಾಗ ನಿಮಗೆ ಅಲ್ಲಿ ಇದ್ದಿದ್ದು ಹಗ್ಗ. ಸ್ವಲ್ಪ ದೂರದಿಂದ ನೋಡಿದಾಗ ನಿಮಗೇನು ಅನಿಸ್ತು? ಹಾವು ಅನ್ನಿಸ್ತು. ಆ ಅನಿಸಿಕೆಯಲ್ಲಿ ನಿಮಗೆ ಹಾವು ಅಂತ ಅನ್ನಿಸ್ತು, ಬಟ್ ಇರುವಿಕೆಯಲ್ಲಿ ಸತ್ಯ ವಾಸ್ತವದಲ್ಲಿ ಹಗ್ಗ ಆಗಿತ್ತು. ಅದೇ ರೀತಿಯಾಗಿ ನಾವು ಇಲ್ಲಿ ಇದನ್ನೆಲ್ಲ ಏನಕ್ಕೆ ಹೇಳಿದ್ದೀವಿ ಅಂದರೆ, ಇಲ್ಲಿ ಎಲ್ಲವೂ ಒಂದೇ ತತ್ವ ಕಂಡುಬರ್ತಾಯಿದೆ. ಮತ್ತು ನಾವು ಇಲ್ಲಿ ಏನು ಜಗತ್ತು ಅಂತ ನಾವು ಕರಿತಾ ಇದ್ದೀವಲ್ಲ, ಅಲ್ಲಿ ನಿಜವಾಗ್ಲೂ ಜಗತ್ತಾಗಿ ಕಂಡುಬರ್ತಾಯಿತೋ ಅಥವಾ ಜಗತ್ತಿದೆಯೋ ಅಂತ ಪ್ರಶ್ನೆ ಮಾಡ್ಕೊಳ್ಳಿ. ನಿಮಗೆ ಕನಸಿನ ಪ್ರಪಂಚದಲ್ಲಿ ನಿಜವಾಗ್ಲೂ ಇತ್ತಾ? ಕನಸಿನಲ್ಲಿ ಇಲ್ಲ, ಅಲ್ಲಿ ಸುಮ್ಮನೆ ಕಂಡು ಬಂತು, ಮರೆಯಾಯಿತು. ಹಂಗೆ ಈ ಎಚ್ಚರವಾದ ಪ್ರಪಂಚ, ನೀವು ಎಚ್ಚರವಾದ ಮೇಲೆ ಎಚ್ಚರವಾದ ಶರೀರದಲ್ಲಿ ಇಂದ್ರಿಯ ಮುಖಾಂತರ ಅನುಭವಗಳು ಏನು ಅನುಭವಿಸ್ತಾ ಇದ್ದೀವಿ ಮತ್ತು ಏನು ನಾವು ಕಾಣ್ತಾ ಇದ್ದೀವಲ್ಲ, ಅದು ಎಚ್ಚರವಾದ ಪ್ರಪಂಚದಲ್ಲಿ ಏನು ಇದು ಸಹ ನಮಗೆ ಕಾಣ್ತೈತೆ, ಮರೆಯಾಗ್ತೈತೆ. ಇಲ್ಲಿ ನಿಜವಾಗಲೂ ಇದೆಯಾ ಏನಾದರೂ? ಅಲ್ಲಿ ಕನಸಿನಲ್ಲಿ ಹೆಂಗೆ ಕಣ್ಣು ಮರೆಯಾಯಿತು, ಅಲ್ಲೂ ಕನಸಿನಲ್ಲಿ ನಿಜ ಕಾಣಿಸ್ಕೊಳ್ಳುವಾಗ ಅನುಭವ ನಿಜವಾಗಿತ್ತು. ಈ ಎಚ್ಚರವಾದದ್ದು ದೇಹದೆಲ್ಲ ಅನುಭವದಲ್ಲಿ ಕಾಣದಿರುವಾಗ ನಿಜ ಅನ್ನಿಸ್ತಾ ಇದೆ. ಆದರೆ ಈ ಎಚ್ಚರ ದೇಹ ಬರ್ತಿದಂಗೆ ಎಚ್ಚರದ ಪ್ರಪಂಚ, ಮತ್ತು ನಿದ್ರೆಯಲ್ಲಿ ಕನಸಿನ ಪ್ರಪಂಚ, ಮತ್ತು ಗಾಢ ನಿದ್ರೆಯಲ್ಲಿ ಯಾವುದೇ ಪ್ರಪಂಚ ಇಲ್ಲ. ದೇಹ ಮನಸ್ಸು ಬುದ್ಧಿ ಜಗತ್ತ ಯಾವ ಕಲ್ಪನೆಯೂ ಇಲ್ಲ. ಅಲ್ಲಿ ಕೇವಲ ಶುದ್ಧ ಅರಿವಿದೆ, ಚೈತನ್ಯ ಇದೆ. ಹೀಗಿರುವಾಗ ಇದು ಈ ಕಂಡು ಬರ್ತಾಯಿತ್ತಲ್ಲ, ಇದರಲ್ಲಿ ನಾವು ಯಾವ ಸತ್ಯ ಅಂತ ತಿಳಿಬೇಕು? ಕನಸಲ್ಲಿ ಕಂಡ ಪ್ರಪಂಚ ಅಂತ ಸತ್ಯ ಅಂತ ತಿಳಿಯೋಣ, ಅಥವಾ ಎಚ್ಚರವಾದ ದೇಹದಲ್ಲಿ ಕಾಣ್ತಿರೋ ಪ್ರಪಂಚನ ಸತ್ಯ ಅಂತ ತಿಳಿಯೋಣ? ಅಂದರೆ ಯಾಕೆ ಇದ್ರ ಬಗ್ಗೆ ವಿಚಾರ ಮಾಡ್ತಾಯಿದ್ದೀವಿ ಅಂದರೆ, ಸೃಷ್ಟಿಯ ಬಗ್ಗೆ ವಿಚಾರ ಮಾಡ್ತಾಯಿದ್ದೀವಿ. ಸೃಷ್ಟಿ ಯಾಗಕ್ಕೆ ನಿಜವಾದ ರಹಸ್ಯವಾದರೂ ಏನು ಅಂತ ತಿಳಿತಾಯಿದ್ದೀವಿ. ಏನಿದರ ಅರ್ಥ ಅಂದರೆ, ಕನಸಿನ ಪ್ರಪಂಚ ಸೃಷ್ಟಿಯಾಯಿತು ಹೇಗೆ ಅಂದರೆ, ಅಲ್ಲಿ ಮಲಿಕೊಂಡಿರೋ ಚೈತನ್ಯನೇ ಏನು ಚೈತನ್ಯವೇ ಅಲ್ಲಿ ಕನಸು ಆಗಿ ಕಂಡುಬಂತು. ಹುಲಿಯಾಗಿ, ಬೆಟ್ಟಾಗಿ, ಗುಟ್ಟಾಗಿ, ಅಥವಾ ನೀವು ಓಡ್ತಿರೋ ವ್ಯಕ್ತಿಯಾಗಿ, ನಾವು ಎಲ್ಲ ಅದೇ ಒಂದೇ ಚೈತನ್ಯ ನಾನಾ ರೂಪ ಕಾರ್ಯಗಳಾಗಿ ಕಂಡುಬರ್ತಾಯಿದೆ ಅಂತ ನಮಗೆ ಗೊತ್ತಾಯಿತು. ಆದರೆ ಎಚ್ಚರ ಆದಮೇಲೆ ಎಚ್ಚರವಾದ ದೇಹ ಬರ್ತಿದಂಗೆ ಆ ಕನಸಿನಲ್ಲಿ ಕಂಡಿರೋ ಕನಸನ್ನು ನಾವು ಸತ್ಯ ಅಂತ ಹೇಳ್ತಾ ಇಲ್ಲ. ನಾವು ಆ ಸ್ಟೇಜಿಂದ ಮತ್ತೆ ಒಂದು ರಿಯಾಲಿಟಿಗೆ ಹೋಗಿದ್ವಿ. ಯಾಕಂದರೆ ಎಚ್ಚರವಾದ ದೇಹದಲ್ಲಿ ಇಟ್ಕೊಂಡು ಅದನ್ನು ನಾವು ಸುಳ್ಳು ಅಂತ ಇದ್ವಿ, ಅದು ಮಿಥ್ಯ ಅಂತ ಇದ್ವಿ, ನಿಜ ಅಲ್ಲ ಅಂತ ಇದ್ವಿ. ಆದರೆ ಎಚ್ಚರವಾದ ದೇಹ ಮನಸ್ಸು ಬುದ್ಧಿ ಪ್ರಪಂಚ ಏನು ಅನುಭವಿಸ್ತಿದ್ವಲ್ಲ, ಅದೂ ಸಹ ಆ ಪರಬ್ರಹ್ಮ ಶುದ್ಧ ಅರಿವಿನ ಚೈತನ್ಯದಿಂದನೇ ಕಂಡುಬರ್ತೈತೆ. ಅಲ್ಲಿ ನಿಜವಾದ ಸೃಷ್ಟಿ ಆಗಿಲ್ಲ ಅಂತ ಹೇಳ್ತಾಯಿದೆ. ಅಂದರೆ ಒಂದೇ ತತ್ವ ಮತ್ತೊಂದಾಗಿ ಕಾಣ್ತೈತೆ. ಒಂದೇ ತತ್ವ ಶುದ್ಧ ಚೈತನ್ಯನೇ ಇರೋದು, ಅದು ಶುದ್ಧ ಚೈತನ್ಯನೇ ಇರೋದು, ಅದು ಜಗತ್ತ ಆಗಿಲ್ಲ ಅಂತ ಹೇಳ್ತಾಯಿದೆ. ಪರಬ್ರಹ್ಮನೇ ಜಗತ್ತಾಗಿಲ್ಲ, ಅಲ್ಲಿ ಕಾಣ್ತೈತೆ, ಜಗತ್ತಾಗಿ ಕಂಡು ಬರ್ತೈತೆ. ಹೆಂಗೆ ಹಗ್ಗ ಆವಾಗಿ ಕಾಣ್ತೋ, ನೀರು ಅಲೆಯಾಗಿ ಕಾಣ್ತೋ, ಮಣ್ಣೆ ಮಡಕೆಯಾಗಿ ಕಾಣ್ತೋ, ಅದೇ ರೀತಿಯಾಗಿ ಆ ಪರಬ್ರಹ್ಮ ಚೈತನ್ಯವೇ ಜಗತ್ತಾಗಿ ಕಂಡು ಬರ್ತೈತೆ ಹೊರತು ಜಗತ್ತು ಅನ್ನೋದು ಏನು ಅಲ್ಲ ಆಗಿಲ್ಲ. ಸರಿ, ಈ ಪರಬ್ರಹ್ಮ ಅಥವಾ ಜಗತ್ತು ಅಥವಾ ಭಗವಂತ ಅಂತ ಏನು ಕರೀತೀವಲ್ಲ, ಈ ಭಗವಂತ ಸೃಷ್ಟಿ ಅವನು ಮಾಡಿದನ? ಅವನು ಏಕೆ ಮಾಡ್ತಾನೆ? ಸೃಷ್ಟಿ ಮಾಡೋಕ್ಕೆ ಅವನಿಗೇನು ಅವಶ್ಯಕತೆ? ಅವನಿಗೆ ಸೃಷ್ಟಿ ಅನ್ನೋದು ಖಂಡಿತ ಮಾಡೇ ಇಲ್ಲ ಭಗವಂತ. ಭಗವಂತನ ಸ್ವರೂಪತಃ, ಭಗವಂತನ ಸ್ವಭಾವ ಒಂದು ಮಾಯಾಶಕ್ತಿಯಿಂದ ನಿಮ್ಗೆ ಜಗತ್ತಾಗಿ ಕಂಡು ಬರ್ತೈತೆ ಹೊರತು ಭಗವಂತ ಸೃಷ್ಟಿನೇ ಮಾಡಿಲ್ಲ.
ಪರಬ್ರಹ್ಮ ಸೃಷ್ಟಿನೇ ಮಾಡಿಲ್ಲ. ಅವನ ಸ್ವಭಾವ ಏನು, ಸ್ವರೂಪವೇನು, ಅವನ ಶಕ್ತಿ, ಆ ಮಾಯಾ ಶಕ್ತಿ ಅದು ಅವನ ಸ್ವರೂಪತಃ ಇರೋದು. ಆ ಮಾಯಾ ಶಕ್ತಿಯಿಂದ ಎಚ್ಚರವಾದ ಮೇಲೆ ನಿಮಗೆ ನಾನಾ ರೂಪಗಳು ಕಾಣ್ತಾ ಇದೆ. ಆದರೆ ಅವನೇ ಅಲ್ಲಿರೋದೇ ಚೈತನ್ಯ, ಅಲ್ಲಿ ಕಾಣ್ತಾ ಇದೆ. ಅಲ್ಲಿ ಕಾಣ್ತಾ ಇರೋದ್ರಿಂದ ನೀವೇನಕ್ಕೆ ಅಂತೀರ, ಆ ಮಾಯಾಶಕ್ತಿಗೆ ಇಂದ ಏನು ಬಂದ್ಬಿಡುತ್ತೆ ಅಂದರೆ ತಪ್ಪು ಕಲ್ಪನೆ. ನಾನು ದೇಹ ಎಂಬ ಭ್ರಮೆಗೀಡಾಗ್ಬಿಡ್ತೀವಿ. ನಾನು ದೇಹ ಅಂತ ಯಾವಾಗ ಬರುತ್ತೋ ಅಲ್ಲೇನಾಗುತ್ತೆ, ನಾನು ಶುದ್ಧ ಅರಿವಿನ ಸ್ವರೂಪ ಆತ್ಮಸ್ವರೂಪ ಅನ್ನೋದು ಮರ್ತೋಗ್ಬಿಡುತ್ತೆ. ದೇಹ ಭಾವದಲ್ಲಿ, ದೇಹಾಭಿಮಾನದಲ್ಲಿ ಎಲ್ಲವೂ ಬೇರೆ ಬೇರೆಯಾಗಿ ಕಾಣಕ್ಕೆ ಸ್ಟಾರ್ಟ್ ಆದಾಗ ಅದನ್ನು ಸತ್ಯ ಅಂತೀವಿ. ಅಲ್ಲಿ ನಿಜವಾದ ನಾನು ನೀನು ಅದು ಅಂತ ನಮಗೆ ದ್ವೈತ ಪ್ರಪಂಚದಲ್ಲಿ ದ್ವೈತ ಅಂದ್ಕೊಂಡು ಅಹಂಕಾರ, ನಾನು ದೇಹ ಎಂಬ ಅಹಂಕಾರದಲ್ಲಿ ನಾವು ಜೀವನ ಮಾಡಿ ಅಲ್ಲಿ ಸುಖ ದುಃಖ ಎಲ್ಲ ಅನುಭವಗಳು ಸತ್ಯ ಅಂದ್ಕೊಂಡು ನಾವು ಸೃಷ್ಟಿ ಇದ್ದೇನೆ, ಸೃಷ್ಟಿಕರ್ತ ಇದ್ದೇನೆ, ನಾನು ಇದ್ದೀನಿ, ನೀನಿದೆಯಾ, ಭಗವಂತ ಇದ್ದಾನೆ, ಎಲ್ಲೋ ಇದ್ದಾನೆ ಅಂತ ನಾವು ಸಪ್ರೇಟಾಗಿ ತಿಳಿತಾ ಇದ್ದೀವಿ. ಇದು ಅಹಂಕಾರದಿಂದ, ತಪ್ಪು ಕಲ್ಪನೆಯಿಂದ, ಅಜ್ಞಾನದಿಂದ ಆವರಿಸ್ಕೊಂಡಿರೋದ್ರಿಂದ ಹಂಗೆ ನಮಗೆ ಜಗತ್ತಿದೆ ಅಂತ ಅನ್ನಿಸ್ತೈತೆ. ಅಲ್ಲಿ ಅನ್ನಿಸ್ತಾ ಇರೋದಂತೂ ನಿಜ ಅಲ್ಲ. ಅಲ್ಲಿ ನಿಜವಾಗಲೂ ವಾಸ್ತವಿಕವಾಗಿ ಏನು ಇರುವಿಕೆ ತತ್ವ ಏನಿದೆಯೋ ಅದು ಸತ್ಯ. ಅಂದರೆ ಏನಿದೆ ಅರ್ಥ ಅಂದರೆ, ಆ ಶುದ್ಧ ಚೈತನ್ಯವೇ, ಆ ಪರಬ್ರಹ್ಮನೇ ಜಗತ್ತಾಗಿ ಕಾಣ್ತಾ ಇದ್ದಾನೆ. ಅಲ್ಲಿ ಸೃಷ್ಟಿ ಅನ್ನೋದು ಇಲ್ಲ, ಸೃಷ್ಟಿನೇ ಆಗಿಲ್ಲ ಅಂತ ಹೇಳ್ತಾಯಿದ್ದೆ. ಸೃಷ್ಟಿನೇ ಆಗಿಲ್ಲ, ಸೃಷ್ಟಿ ಇದ್ದಂಗೆ ಆಗಿ ಕಾಣ್ಬರ್ತೈತೆ ನಿಮಗೆ, ಯಾರಿಗೆ ದೇಹಾಭಿಮಾನ ಇರೋರಿಗೆ. ಅಂದರೆ ನಾಮರೂಪಗಳು ಮತ್ತು ಉಪಯೋಗ ಅದರಲ್ಲಿ ಸಿಕ್ಕಾಕೊಂಡಿರೋದು ಜೀವಭಾವದಲ್ಲಿ ಇರೋದು. ನಾನು ದೇಹ, ನಾನು ಮನಸ್ಸು, ನನ್ನ ಬುದ್ಧಿ ಅಂತ ನಾಮರೂಪಗಳು ಇಟ್ಕೊಂಡವನೇ, ಅದನ್ನು ಉಪಯೋಗನ ಇಟ್ಕೊಂಡವನೇ. ಆಗ ಏನಾಗುತ್ತೆ, ಅದು ನಿಜ ಅಂದ್ಕೊಂಡವನೇ, ಅದು ತಪ್ಪು ತಿಳುವಳಿಕೆ. ಅವನಿಗೆ ಗೊತ್ತಿಲ್ಲ ನಿಜವಾದ ನಾನು ಯಾರಂತ ಗೊತ್ತಾಗಬೇಕು. ಆತ್ಮ ವಿಚಾರದಿಂದ ನಾನು ಯಾರಂತ ವಿಚಾರ ಮಾಡಿದಾಗ ಅಲ್ಲಿ ಶುದ್ಧ ಚೈತನ್ಯನೇ ಕಂಡುಬರ್ತೈತೆ. ಸೃಷ್ಟಿ ಅನ್ನೋದು ಗಟ್ಟಿಯಾಗಿ ಎಲ್ಲಿದೆ ಹೇಳಿ, ಇಲ್ಲೇ ಇಲ್ಲ ನೋಡಿ. ಎಚ್ಚರವಾದಲ್ಲಿ ಶರೀರ ಮತ್ತು ಕನಸಿನ ಪ್ರಪಂಚ ಕಾಣಿದ್ರಲ್ಲಿ ಏನಿಲ್ಲ, ಮತ್ತು ಇದು ನಡೀತಾನೇ ಇರುತ್ತೆ. ಅಲ್ಲಿ ನಿಜವಾದ ಸೃಷ್ಟಿ ಗಟ್ಟಿಯಾಗಿ ಏನೂ ಇಲ್ಲ. ಆ ಪರಬ್ರಹ್ಮ ಚೈತನ್ಯ ಶಕ್ತಿಯ ಸಂಚಲನಕ್ಕೆ ನಿಮಗೆ ಹಂಗೆ ನಿಜವಾಗ್ಲೂ ಇದ್ದಂಗೆ ಅನಿಸ್ತೈತೆ. ಅಲ್ಲಿ ಶಾಶ್ವತವಾಗಿ ಇರುವಕ್ಕೆ ತತ್ವ ಒಂದೇ, ಆ ಅರಿವು, ಆ ಚೈತನ್ಯ. ಆ ರೂಪಗಳು ಏನು ಕಂಡು ಬರ್ತಾಯಿದ್ರು ಸಹ ಎಲ್ಲ ರೂಪಗಳು ಆ ಭಗವಂತನ ರೂಪಗಳೇ ಹೊರತು ಅಂತ ಹೇಳ್ತಾಯಿದ್ವಿ. ಜಗತ್ತಿನ ಎಲ್ಲ ರೂಪಗಳು ಸಹ ಎಲ್ಲ ರೂಪಗಳು ಆ ಚೈತನ್ಯದ ರೂಪಗಳೇ, ಆ ಅರಿವಿನ ರೂಪಗಳೇ ಅಂತ ಹೇಳ್ತಾಯಿದ್ವಿ. ಮತ್ತು ಇದು ಸೃಷ್ಟಿ ಅನ್ನೋದು ನಿಜವಾಗಲೂ ತಪ್ಪು ಕಲ್ಪನೆ. ಅಂದರೆ ಇನ್ನೊಂದು ರೀತಿ ಹೇಳ್ಬೇಕಂದ್ರೆ, ನೀವು ನಾನಾ ವೇಷಗಳು ಹಾಕ್ಕೊಂಡಿದ್ದೀರ. ಭಿಕ್ಷುಕನ ಪಾತ್ರ, ರೈತನ ಪಾತ್ರ, ಅಥವಾ ಕಳ್ಳನ ಪಾತ್ರ, ಅಥವಾ ಪೊಲೀಸ್ ಪಾತ್ರ. ಅಲ್ಲಿ ಯಾರು ಎಲ್ಲವೂ ಪಾತ್ರಗಳು. ನೀವು ಕಳ್ಳನಾಗ್ಬಿಟ್ರ, ಪೊಲೀಸಾಗಿ ಉಳ್ಕೊಂಬಿಟ್ರ, ಅಥವಾ ರೈತನಾಗಿ ಇಲ್ಲ. ಅಲ್ಲಿ ನಿಜವಾಗಲೂ ಪಾತ್ರಗಳು ಬದಲಾವಣೆ ಆಯಿತು. ಪಾತ್ರಧಾರಿ ಯಾರಪ್ಪ ಆಗಿದ್ದು, ನಾನೇ ಆಗಿದ್ದೆ ಅಂತೀರಿ. ಅದು ಸ್ವಭಾವ. ಯಾಕಾದರೆ ನಿಮ್ಮ ಸ್ವಭಾವ ಶಕ್ತಿ, ಅದು ನಿಮ್ಮ ಸ್ವರೂಪತಃ ಬಂದಿರೋ ಶಕ್ತಿ. ಹಂಗೆ ಆ ಸ್ವರೂಪತಃ ಬಂದಿರೋ ಶಕ್ತಿ ಅಲ್ಲಿ ನಿಜವಾಗ್ಲೂ ನೀವು ಪಾತ್ರನ ಏನು ಮಾಡಿದ್ರಿ, ಪಾತ್ರ ಆಗಿ ಕಂಡು ಬಂದ್ರಿ. ಪಾತ್ರನೇ ಆಗಲಿಲ್ಲ, ಪಾತ್ರ ಆಗಿ ಕಂಡು ಬಂದಂಗೆ ಅದು ಬೇರೆ, ನಿಮ್ಮಿಂದ ಬೇರೆ ಅಂತ ಹೇಳೋಕ್ಕಲ್ಲ, ನೀವೇ ಹಂಗೆ ಕಂಡು ಬರ್ತಾಯಿದ್ದೀರ ಎಲ್ಲ ಪಾತ್ರಗಳು. ಹಂಗೆ ಆ ಪರಮಾತ್ಮನ ಎಲ್ಲ ರೂಪಗಳು ನಾಮರೂಪಗಳಾಗಿ ಕಂಡು ಬರ್ತಾಯಿದ್ರು ಅಲ್ಲಿ ಶುದ್ಧ ಚೈತನ್ಯನೇ ಸತ್ಯ. ಸೃಷ್ಟಿ ಅನ್ನೋದು ಇಲ್ಲ, ಸೃಷ್ಟಿ ಆಗೇ ಇಲ್ಲ ಅಂತ ಹೇಳ್ತಿದ್ವಿ. ಸೃಷ್ಟಿ ರಹಸ್ಯ ಏನಪ್ಪ ಅಂದರೆ, ಸೃಷ್ಟಿ ಅನ್ನೋದು ಆಗೇ ಇಲ್ಲ, ಕೇವಲ ಎಲ್ಲವೂ ಪರಬ್ರಹ್ಮನೇ ಅಂತ ಹೇಳ್ತಾ ಇವತ್ತಿನ ಚಿಂತನೆ ಇಲ್ಲಿಗೆ ಮುಗಿಸೋಣ. ಹರಿ ಓಂ.